ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ನಿಯರಲ್ಲೇ ಶಿವಬಾಲಯೋಗಿ ಆಶ್ರಮ ಅಂತ ಇದೆ. ಅಲ್ಲೇ ಶಿವನ್ ಟೆಂಪಲ್ ಕೂಡ ಇದೆ. ಸೊ ಅಲ್ಲಿ ಶಿವರಾತ್ರಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತಾರೆ. ಲಾಸ್ಟ್ ಇಯರ್ ಕೂಡ ಅಲ್ಲೇ ಹೋಗಿದ್ವಿ ನಾವು, ಚೆನ್ನಾಗಿತ್ತು. ಸೊ ಈ ವರ್ಷವೂ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೋಡ್ಬೋದು ತುಂಬ ರಶ್ ಇದೆ. ನಾವು ಸ್ವಲ್ಪ ಬೇಗ ಬರಬೇಕಾಗಿತ್ತು, ಬಟ್ ಲೇಟ್ ಆಯಿತು. 5 ಗಂಟೆಗೆಲ್ಲ ಟೆಂಪಲ್ ಓಪನ್ ಆಗುತ್ತೆ, ಬಟ್ ನಾವು ಇವಾಗ 5:15 ಆಯಿತು ಬಂದಾಗ. ಹಾಗೆ ಒಳಗೆ ಹೋದ್ವಿ. ಎಂಟ್ರೆನ್ಸಲ್ಲಿ ಶಿವಬಾಲಯೋಗಿ ಅವ್ರದ್ದು ಮೂರ್ತಿ ಇದೆ. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಶಿವನ್ ಟೆಂಪಲ್ಗೆ ಹೊರಟ್ವಿ. ಸೊ ಶಿವನ್ ಟೆಂಪಲ್ ಅಲ್ಲಿಂದ ಲೆಫ್ಟ್ ಸೈಡಲ್ಲಿದೆ. ಸೊ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು. ಸೊ ಕ್ಯೂ ಜಾಯ್ನ್ ಆಗ್ತಾಯಿದ್ದೀವಿ ಇವಾಗ. ಹೋಗೋವಾಗ ಅಷ್ಟು ಅನ್ನಿಸ್ಲಿಲ್ಲ, ಬಟ್ ಎಲ್ಲ ರಿಟರ್ನ್ ಬರ್ತಾ ಇರೋದು ನೋಡಿ ಹೇಳ್ತಾಯಿದ್ರು ಸ್ಪೆಷಲ್ ಟಿಕೆಟ್ ಇದೆ, ಹೋಗ್ಬೋದು ಅಂತ. 500 ರುಪೀಸ್ಗೆ 3 ಮೆಂಬರ್ಸ್ನ ಅಲೋ ಮಾಡ್ತಾಯಿದ್ರಂತೆ. ಬಟ್ ನಾವು ಕ್ಯೂವಲ್ಲೇ ನಿಂತ್ಕೊಂಡು ಬಂದ್ವಿ. ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ 1 ಅವರ್ ನಿಂತ್ಕೋಬೇಕಾಯಿತು ಕ್ಯೂನಲ್ಲಿ. ಕ್ಯೂ ಬೇರೆ ಕಾಲು ನೋವು ಎತ್ಕೋ ಅಂತಿದ್ದ, ಬಟ್ ಆದರೂ ಸುಮ್ಮನೆ ಹಾಗೆ ಆಟ ಆಡ್ತಾಯಿದ್ದ ಅವನು, ಎತ್ಕೊಳ್ಳಲ್ಲ ಅಂದ ತಕ್ಷಣ. ಹಾಗೂ ಹೀಗೂ ಮಾಡಿ ಕ್ಯೂನ ಮುಗಿಸಿ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಒಳಗಡೆ ಬಂದರೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷವೂ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ಸೊ ಈ ವರ್ಷವೂ ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂತಂದರೆ, ಬಂದಿರೋ ಭಕ್ತಾದಿಗಳಿಗೆ ಹಾಲಿನ ಅಭಿಷೇಕ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿಯವರು. ಒಂದು ಚಿಕ್ಕ ತಮ್ಗೆನಲ್ಲಿ ಹಾಲು ಹಾಕಿ ಅಭಿಷೇಕ ಮಾಡೋಕೆ ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವೀಗ ಅಭಿಷೇಕ ಮಾಡ್ತಾ ಇರೋದನ್ನು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಇಲ್ಲಿ ಲಡ್ಡು ಪ್ರಸಾದ ಕೊಡ್ತಾಯಿದ್ರು. ಶ್ರೀಯು ದಕ್ಷಿಣೆ ಹಾಕೋ ಬದಲು ಹುಂಡಿನಲ್ಲಿ ಲಡ್ಡುನೇ ಹಾಕಿಬಿಟ್ಟ. ಸೊ ಮತ್ತೆ ಇನ್ನೊಂದು ಕೊಟ್ಟರು ಪಾಪ ಅವರು. ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಕತ್ತಲಾಗಿತ್ತು ನಾವು ಹೊರಗಡೆ ಬಂದಾಗ. ಸೊ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಲೈಟಿಂಗ್ ಡೆಕೋರೇಷನ್ ಕೂಡ ಇಲ್ಲಿ. ಹಾಗೆ ಹೊರಗಡೆ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಅವ್ನ ಸ್ಕೂಲ್ ಫ್ರೆಂಡ್ ಕೂಡ ಬಂದಿದ್ರಂತೆ ಅಲ್ಲಿ. ಸೊ ಅವನ ಜೊತೆಗೂ ಒಂದು ಫೋಟೋ ತೆಕ್ಕೊಂಡು ಇವನು ಹಾಯ್ ಬಾಯ್ ಹೇಳಿ ಬಂದ. ಹಾಗೆ ಹೊರಟ್ವಿ ನಾವು ಇವಾಗ. ಹೋಗುವಾಗ ನೋಡಿದ್ರೆ ಕ್ಯೂ ಇನ್ನೂ ಜಾಸ್ತಿ ಆಗಿತ್ತು, ನೋಡ್ಬೋದು ನೀವು ಇವಾಗ. ನಾವು ಬಂದಾಗಿನಕ್ಕಿಂತ ಎಷ್ಟಿತ್ತು ಅದ್ರ ಡಬಲ್ ಆಗಿದೆ ಅನ್ಬೋದು. ಶಿವರಾತ್ರಿ ಅಲ್ವಾ, ಬಂದೇ ಬರ್ತಿರ್ತಾರೆ ಜನ. ಹಾಗೆ ನಾವು ಹೊರಟ್ವಿ ಇವಾಗ ಮನೆಗೆ. ಬಟ್ ಅಲ್ಲಿ ಹೋಗೋವಾಗ ಶ್ರೀಯು ಆಟ ಸಾಮಾನೆಲ್ಲ ನೋಡ್ದ. ಸೊ ಅವನಿಗೊಂದು ಆಟ ಸಾಮಾನು ಕೊಡಿಸ್ಕೊಂಡು ಅದು ಬೇಕು ಇದು ಬೇಕು ಅಂತ ಬೇರೆ ಕೇಳ್ತಾ ಇದ್ದ. ಸೊ ಆಟ ಸಾಮಾನು ಕೊಡಿಸ್ಕೊಂಡು ಅವನಿಗೆ ಮನೆಗೆ ಹೋಗಬೇಕು ಇವಾಗ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.